ವೀಕ್ಷಕರೇ, ಡಿ ನಳಪಾಕ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಅನ್ನ ರೈಸ್ ಪ್ರೆಷರ್ ಕುಕ್ಕರ್ ಇಲ್ಲದೆ ಯಾವ ರೀತಿ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ನಾವು ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಶುಚಿಯಾಗಿರಬೇಕು, ಮಾಡೋ ಅಡುಗೆ ರುಚಿಯಾಗಿರಬೇಕು. ಅದನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ 2 ವಿಧದಲ್ಲಿ ಅನ್ನವನ್ನು ಪ್ರಿಪೇರ್ ಮಾಡೋವಂಥದ್ದು ಮೆಥಡ್ಗಳನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಮಾಡ್ಕೊಳ್ಳೋಣ, ತಿನ್ಕೊಳ್ಳೋಣ. ಮೊದಲಿಗೆ ವೀಕ್ಷಕರೇ, ನಿಮಗೆ ಎಷ್ಟು ಪಾವಿನ ಅನ್ನ ಮಾಡಬೇಕು ಅಥವಾ ಎಷ್ಟು ಕಪ್ಪಿನ ಅನ್ನ ಮಾಡಬೇಕು ಅನ್ನೋದಷ್ಟು ಅಕ್ಕಿನ ತೊಗೋಬೇಕು. ಈಗ ನಾನು ಒಂದು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ತಟ್ಟೆನಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಏನಾದರೂ ಕಲ್ಲು ಅವು ಇವು ಇತ್ತು ಅಂತಂದರೆ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದರ ನಂತರ ಇಲ್ಲಿ ನೀರು ಹಾಕಿ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದು 2 ಸಲ ಆ ನೀರನ್ನು ಚೆಲ್ಲಿಬಿಟ್ಟು ನಾವು ಈ ಅಕ್ಕಿನ ಒಂದು 10 ನಿಮಿಷದೊಳಗೆ ನೆನೆ ಹಾಕೋಣ. ನೆನೆಸಿ ಒಂದು 10 ನಿಮಿಷದೊಳಗೂ ಇಟ್ಟು ವೆಯ್ಟ್ ಮಾಡಿ. ಅದರ ನಂತರ ಆ ಕಪ್ಪು ನಾವು ಎಷ್ಟು ಅಕ್ಕಿ ತೊಗೊಂಡಿದ್ವಿ ಅಷ್ಟೇ ಕಪ್ಪಿಂದು 3ರಷ್ಟು ನೀರು ಹಾಕ್ತೀನಿ ನಾನು. ಅಂದರೆ ನಾನು ತೊಗೊಂಡಷ್ಟು ಎಷ್ಟು ಅಕ್ಕಿ ತೊಗೊಂಡಿದ್ದೋ ಅದು 3ರಷ್ಟು ನೀರನ್ನು ಹಾಕಿ ಇದನ್ನು ನಾವು ಒಲೆ ಮೇಲೆ ಸ್ಟವ್ ಹಚ್ಬಿಟ್ಟು ಕುದಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ಟವ್ ಹಚ್ಬಿಟ್ಟು ನಾವು ಕುದಿಸ್ಕೋಬೇಕಾಗತ್ತೆ. ಒಂದು 2 ನಿಮಿಷ 3 ನಿಮಿಷ ಬಿಟ್ಟರೆ ಚೆನ್ನಾಗಿ ಕುದಿ ಬರುತ್ತೆ. ನೋಡಿ, ಈ ರೀತಿ ಕುದೀತಾ ಇದೆಯಲ್ಲ, ಈ ನೀರಿಗೆ ನಾವು ಆಲ್ರೆಡಿ ನೆನೆಸ್ಕೊಂಡಿಟ್ಟಂಥ ಅಕ್ಕಿನ ಹಾಕೋದು. ಈ ರೀತಿ ಕ್ಲೀನಾಗಿ ಅಕ್ಕಿ ಪೂರ್ತಿ ಎಲ್ಲ ಸೋರು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೋಡು ಹೆಚ್ಚು ಕಡಿಮೆ. ಈ ರೀತಿ ಚೆನ್ನಾಗಿ ಅಲ್ಲಾಡಿಸಿ ಅದನ್ನು ಉಪ್ಪು ಮತ್ತು ನೀರು ಎಲ್ಲ ಮಿಕ್ಸ್ ಮಾಡೋ ರೀತಿ ಕುದಿಯಕ್ಕೆ ಬಿಡಿ. ಒಂದು 5 ನಿಮಿಷ ಬಿಟ್ಟ ಮೇಲೆ ಈ ರೀತಿ ನಿಮಗೆ ಕುದಿ ಬರುತ್ತೆ. ಈ ರೀತಿ ಕುದಿತಾ ಇರೋ ಅನ್ನನ ಸ್ವಲ್ಪ ಎತ್ತಿಬಿಟ್ಟು ಕೈಯಲ್ಲಿ ಹಿಚಕಿ ನೋಡಿ. ಒಂದು 80% 80% ಬೆಂದಿರುತ್ತೆ. ಒಂದು ಸ್ವಲ್ಪ ಮುಳ್ಳಂಗಿರುತ್ತೆ. ಈ ಸಂದರ್ಭದಲ್ಲಿ ನಾವು ಇದನ್ನು ಒಂದು ತಟ್ಟೆ ಮುಚ್ಚಿ, ಫಸ್ಟ್ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಒಂದು ತಟ್ಟೆ ಮುಚ್ಚಿ ಇದನ್ನು ಎತ್ಕೊಂಡು ಬಸಿಬೇಕು. ಅಂದರೆ ಅದರೊಳಗೆ ಆಲ್ರೆಡಿ ಜಾಸ್ತಿ ನೀರಿರುತ್ತಲ್ಲ, ಅದನ್ನು ಕ್ಲೀನಾಗಿ ನಾವು ಬಸ್ಕೋಬೇಕಾಗತ್ತೆ. ಈ ರೀತಿ ಪೂರ್ತಿ ನೀರು ಹೋಗೋ ತನಕ ನಾವು ಚೆನ್ನಾಗಿ ಈ ಬೆಂದ ಅಕ್ಕಿಯಲ್ಲಿರೋಂಥ ನೀರನ್ನು ಬಸ್ದುಬಿಡೋಣ. ಈ ರೀತಿ ಬಸ್ದು ಇದನ್ನು ಮತ್ತೆ ಸ್ವಲ್ಪ ಒಂದು ಲೆವೆಲ್ ಮಾಡ್ಕೊಳ್ಳೋಣ. ಈ ರೀತಿ ಅಲ್ಲಾಡಿಸಿ ಈ ರೀತಿ ಲೆವೆಲ್ ಮಾಡಿಕೊಂಡು ಈ ಪಾತ್ರೆನ ಮತ್ತೆ ಸ್ವಲ್ಪ ಕಡಿಮೆ ಉರಿನಲ್ಲಿ, ಫ್ಲೇಮು ಕಡಿಮೆ ಇಟ್ಕೋಬೇಕಾಗತ್ತೆ. ಸ್ಟವ್ ಹಚ್ಚಿ ಫ್ಲೇಮನ್ನು ಕಡಿಮೆ ಇಟ್ಕೊಂಡು ಕಡಿಮೆ ಊರಿನಲ್ಲಿ ಒಂದು 5 ನಿಮಿಷ ಮತ್ತೆ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಒಂದು ತಟ್ಟೆ ಮುಚ್ಚಿಬಿಡಿ ಮೇಲೆ. ಇದನ್ನು 5 ನಿಮಿಷ ಈ ರೀತಿ ಬೇಯಕ್ಕೆ ಬಿಟ್ಬಿಡಿ. ನೋಡಿ, ಬೆಂದಾದಮೇಲೆ ಈ ರೀತಿ ಬಿಡಿ ಬಿಡಿಯಾಗಿ ನಿಮಗೆ ಅನ್ನ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಮೆಥಡ್. ಇನ್ನೊಂದು ಇದರಲ್ಲಿ ನಾವು ಅಕ್ಕಿ ತೊಗೊಂಡಿದ್ದೀವಿ ಒಂದು ಗ್ಲಾಸ್ನಲ್ಲಿ. ಮತ್ತೆ ಅದನ್ನು ಕ್ಲೀನಾಗಿ ಆರಿಸ್ಕೊಂಡು ಶುಚಿ ಮಾಡಿಕೊಂಡು ಇದನ್ನು ನೀರಲ್ಲಿ ಒಂದು 2 ಸಲಿಯಿಂದ 3 ಸಲ ತೊಳ್ಕೊಬೇಕು. ಕ್ಲೀನಾಗಿ ತೊಳೆದು ಈ ರೀತಿ ನೀರನ್ನು ಬಸಿದು ಅದನ್ನು ಕ್ಲೀನಾಗಿ ಇಟ್ಕೋಬೇಕು. ಈ ರೀತಿ ತೆಗೆದಿದ್ದರಲ್ಲಿ ಈ ಅಕ್ಕಿ ಲೆವೆಲ್ ಮೇಲೆ ನಮ್ಮ ಕೈ 3 ಬೆಟ್ಟಿದೆಯಲ್ಲ, ನೋಡಿ ಇಷ್ಟು 3 ಬೆಟ್ಟು, ಈ 3 ಗೆರೆ ಇದೆಯಲ್ಲ, 3ನೇ ಗೆರೆ ಇಲ್ಲಿಂದ 2ನೇ ಗೆರೆ ಅಲ್ಲಿಗೆ ಕರೆಕ್ಟಾಗಿ ನಾವು ಅಲ್ಲಿವರೆಗೂ ನೀರನ್ನು ಹಾಕ್ಕೊಂಡು, ಅಕ್ಕಿ ಮೇಲಿಂದ ಬಂದಿರಬೇಕು ನಮ್ಮ ಬೆಟ್ಟು, ಇಲ್ಲಿವರೆಗೂ ಈ ಲೆವೆಲಿಗೆ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಸ್ಟವ್ ಹಚ್ಕೊಂಡು ಒಲೆ ಮೇಲೆ ನಾವು ಅಕ್ಕಿ ಪಾತ್ರೆನ ಇಡೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ನೀವು ಹಾಕ್ಕೋಬೋದು ಎಷ್ಟು ಬೇಕೋ ಅಷ್ಟು. ಈ ಮೆಥಡಲ್ಲಿ ನಿಮಗೆ ಇದನ್ನು ನೆನೆಸಿ ಇಟ್ಬಿಟ್ಟು ಒಂದು 5 ನಿಮಿಷ ಕಾದ್ಬಿಟ್ಟು ಆಮೇಲೆ ಬೇಕಾದರೆ ಮಾಡ್ಬೋದು, ಅಥವಾ ಹಾಗೆ ಡೈರೆಕ್ಟಾಗಿ ಇದನ್ನು ತೊಳ್ಕೊಂಡು ಹಾಗೆ ಅನ್ನಕ್ಕೆ ಈ ರೀತಿ ನಾವು ಈಗ ತೋರಿಸ್ತಾ ಇರೋ ಥರ ಇಟ್ಬಿಡ್ಬೋದು. ಇದು 2 ಕೂಡ ಈಸಿನೇ. ಯಾಕೆಂದರೆ ನೆಂದರೆ ಸ್ವಲ್ಪ ನಿಮಗೆ ಟೈಮ್ ಸೇವ್ ಆಗುತ್ತೆ ಅಂತೇಳಿ ನಾವು ನೆನೆಸ್ಬಿಟ್ಟು ಅನ್ನ ಮಾಡ್ತೀವಿ. ಈ ರೀತಿ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಈ ರೀತಿ ಕುದಿ ಬರುತ್ತೆ. ಈ ರೀತಿ ಬೆಂದಿರುತ್ತೆ. ಇದನ್ನು ಬಸಿಯೋಂಥ ಅವಶ್ಯಕತೆ ಇಲ್ಲ. ನಾನು ಫಸ್ಟ್ ಮೆಥಡ್ ತೋರಿಸಿದ್ದು ಬಸ್ದಿದ್ದು, ಇದು ವಿತೌಟ್ ಬಸ್ದಾಗೆ. ನೋಡಿ, ಈ ರೀತಿ ಇದನ್ನು ನಾವು ಬಸಿದಲೇ ಅನ್ನನ ಪ್ರಿಪೇರ್ ಮಾಡ್ಕೋಬೋದು. ಇದು ಒಂದು 5ರಿಂದ 7 ನಿಮಿಷ ಅಷ್ಟೇ. ಮತ್ತು ಇದಕ್ಕೀಗ ಒಂದು ತಟ್ಟೆ ತೊಗೊಂಡ್ಬಿಟ್ಟು ನಾವು ಇದರ ಮೇಲೆ ಮುಚ್ಚಿ ಮತ್ತೆ ಒಂದು 3ರಿಂದ 4 ನಿಮಿಷ ಕಡಿಮೆ ಫ್ಲೇಮ್ನಲ್ಲಿ ಉರಿನಲ್ಲಿ
ಬಿಡಬೇಕಾಗುತ್ತೆ. ಇದು ಆವಾಗ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇದು ಈಗ ಸರ್ವ್ ಮಾಡೋದಕ್ಕೆ ಚೆನ್ನಾಗಿದೆ, ಬಿಡಿ ಬಿಡಿಯಾಗಿ ಬಂದಿದೆ. ನೀವು ಇನ್ನೂ ನಮ್ಮ ದಿ ನಳಪಾಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದು ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅನ್ನ ಯಾವ ರೀತಿ ಪ್ರಿಪೇರ್ ಆಯಿತು, ಬಿಡಿ ಬಿಡಿಯಾಗಿ ಆಯಿತಾ, ಚೆನ್ನಾಗಾಯ್ತಾ, ನಮಗೆ ಯಾವುದಕ್ಕೂ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಮತ್ತು ಬೇರೆ ಯಾವುದಾದ್ರೂ ಇನ್ನೂ ಬೇರೆ ಬೇರೆ ವೆರೈಟಿಗಳು ಏನಾದ್ರು ನೋಡಬೇಕು ಅಂತಂದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದೆ ಹೊಸ ಹೊಸ ರುಚಿಕರ ಅಡುಗೆಗಳನ್ನು ನಿಮಗೆ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಈ ನಮ್ಮ ಚಾನಲ್ ಮುಖಾಂತರ. ಅದಕ್ಕೋಸ್ಕರ ಈ ಕೂಡಲೇ ನೀವು ದಿ ನಳಪಾಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿಬಿಟ್ಟು ನಮಗೆ ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ಇರೋ ಅನ್ನ ಬಿಡಿ ಬಿಡಿ ಅನ್ನ ರುಚಿಕರವಾಗಿರುತ್ತೆ. ಅದ್ರ ಜೊತೆಗೆ ಸಾಂಬಾರು ತಿನ್ನೋದಕ್ಕೆ ತುಂಬಾ ರುಚಿ ಅನಿಸುತ್ತೆ. ನೋಡಿ, ಈ ರೀತಿ ಬಿಡಿ ಬಿಡಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಎರಡೂ ಥರ ಮೆಥಡ್ ಅನ್ನಗಳನ್ನು ನಾನಿಲ್ಲಿ ಇಟ್ಟು ಇದ್ರ ಜೊತೆಗೆ ಸಾಂಬಾರು ಕೂಡ ಇಟ್ಟಿದ್ದೀನಿ. ಈ ಕೂಡಲೇ ನಮಗೆ ಸಬ್ಸ್ಕ್ರೈಬ್ ಮಾಡಿ.